ಹಸಿರು ಸೇನೆಯಿಂದ ಸಮರ್ಪಕ ರಸಗೊಬ್ಬರ ಹಾಗೂ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಮನವಿ. ಗಂಗಾವತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ಸೋಮವಾರದಂದು ಇಲ್ಲಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಆಗಮಿಸಿ ಮನವಿ ಪತ್ರವನ್ನ ಸಲ್ಲಿಸುವುದರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ವೀರೇಶ್ ಹಳ್ಳಳ್ಳಿ ಮಾತನಾಡಿ, ಸಮರ್ಪಕವಾದ ರಸಗೊಬ್ಬರ ಹಾಗೂ ಕೃಷಿಗೆ ಅಗತ್ಯವಿರುವ ಪರಿಕರಗಳನ್ನು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆಯಾಗಬೇಕು. ಈ ತಂತ್ರಾಂಶ ಪದ್ಧತಿಯನ್ನ ಕೈಬಿಡಬೇಕು. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿಗೊಳಿಸಬೇಕು. ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳ ಅಂಗಡಿಗಳ ಮುಂದೆ ದರವನ್ನ ಪ್ರಕಟಿಸಬೇಕು. ಕೇಂದ್ರ ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ರಸಗೊಬ್ಬರ ಹಾಗೂ ಕೀಟನಾಶಕಗಳು ಪೂರೈಸಲು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ವಿದೇಶಗಳಿಂದ ಆಮದು ತರಿಸಿ ಷರತ್ತುಬದ್ಧವಾಗಿ ವಿತರಣೆಯಾಗಬೇಕೆಂದು ಹೇಳಿದರು. ಗ್ರಾಮ ಘಟಕದ ಅಧ್ಯಕ್ಷ ಅಮರೀಗೌಡ, ವಿರೂಪಾಕ್ಷಿ, ಗುನಾಳ್, ಬೆಟ್ಟಪ್ಪ, ವೆಂಕಟಗಿರಿ, ಕನಕಪ್ಪ, ಚಂಪಣ್ಣ, ವೀರೇಶ್ ಹಣವಾಳ್ ಹಾಗೂ ವೀರೇಶ್ ಗುನಾಳ್ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸುನಪ್ಪ ಪೂಜಾರಿ ನೇತೃತ್ವದ ಸಂಘಟನೆಯಿಂದ ಇವತ್ತು ನಾವು ಕೃಷಿ ಇಲಾಖೆ ಗಂಗಾವತಿಯವರಿಗೆ ಎಡಿ ಅವರಿಗೆ ಮನವಿ ಕೊಡಲು ಬಂದಿರುತ್ತೇವೆ. ಕಾರಣ ಏನೆಂದರೆ, ರಾಸಾಯನಿಕ ಗೊಬ್ಬರ ಯೂರಿಯಾ ಕೊಡೋದನ್ನು FID ಕಡ್ಡಾಯನ ಬಂದ್ ಮಾಡಬೇಕು ಹಾಗೂ ಬೆಲೆ ಏರಿಕೆಯನ್ನು ನಿಯಂತ್ರಣದಲ್ಲಿಡಬೇಕು. ಮೂರನೇದಾಗಿ ಡೀಸೆಲ್ಲು ಟ್ಯಾಕ್ಟರ್ಗಳಿಗೆ ಕೃಷಿ ಚಟುವಟಿಕೆ ಮಾಡಲು ಡೀಸೆಲ್ ಸರಿಯಾಗಿ ಕೊಡಬೇಕು. ಡೀಸೆಲ್ ಇಲ್ಲ ಅಂತೇಳಿ ಹಿಂದೆ ಕಳಿಸ್ತಾ ಇದ್ದಾರೆ ರೈತರನ್ನ. ಯಾಕಂದ್ರೆ ಪಡ್ಲರಿಂಗ್ ಮಾಡುವಾಗ ಕೇಜ್ಗೆಲ್ಲ ಹಾಕ್ಕೊಂಡು ಪಡ್ಲರಿಂಗ್ ಮಾಡುವಾಗ ಗಾಡಿನ ತಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಕ್ಯಾನ್ಗಳಿಗೆ ಹಾಗೂ ಬ್ಯಾರಲ್ಗಳಿಗೆ ಡೀಸೆಲ್ ಕೊಡಬೇಕಂತ ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ತೀನಿ. ಇನ್ನೊಂದು, ರೈತರಿಗೆ ಬೆಲೆ ಏರಿಕೆ ಹಾಗೂ ಕಳಪೆ ಗೊಬ್ಬರನ ವಿತರಣೆ ಆಗೋದನ್ನು ಭಾಳ ಸಲ ನಾವು ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ. ಅದು ಮುಂದುವರಿಬಾರ್ದು. ಇದೇ ಖರ್ಚಿನ ವಿಷಯ. ಈ ಖರ್ಚು ಜಾಸ್ತಿ ಆಗೋದ್ರೊಳಗೆ ಇದ್ರಾಗೊಂದು ಕಳಪೆ ಗೊಬ್ಬರ ಮಾರ್ಕೆಟಿಗೆ ಬಂತಂದರೆ ಭಾಳ ತೊಂದರೆಗೀಡಾಗ್ತಾನೆ ರೈತರ. ಆದ ಕಾರಣ ಅದರ ಮೇಲೆ ಈ ಕೃಷಿ ಇಲಾಖೆ ಅಧಿಕಾರಿಗಳು ಭಾಳ ನಿಗಾ ವಹಿಸಿ ಅವ್ರ ಮೇಲೆ ಏನಾನು ನಡೆದರೆ ಕ್ರಮ ಕೈಗೊಳ್ಳಬೇಕು. ಇನ್ನೂ ಹಲವಾರು ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಂತೇಳಿ ಈ ಮೂಲಕ ತಾಲೂಕು ಆಫೀಸಿಗೆ ಮನವಿ ಕೊಡಲು ಬಂದಿದ್ದೀವಿ. ಏನಪ್ಪ ಅಂದರೆ, FIDಯನ್ನು ಕೈ ಬಿಡಬೇಕು ಹಾಗೂ ಸೂಕ್ತವಾಗಿ ಯಾವುದೇ ಲಿಂಕ್ ಇಲ್ಲದೆ ರೈತರಿಗೆ ರಸಗೊಬ್ಬರ ಪೂರೈಕೆ ಮಾಡಬೇಕು. ಈಗಿರ್ತಕ್ಕಂಥ ರಸಗೊಬ್ಬರ ಅಂಗಡಿಗಳಲ್ಲಿ ಬೆಲೆ ನಿಗದಿ ಅಂದರೆ ದರ ನಿಗದಿ ಹಚ್ಚಬೇಕು. ಇವತ್ತು ಏನು ರೇಟ್ ಇದೆ ಆ ರೇಟ್ ಹಚ್ಚಬೇಕು. ಮತ್ತು ಸ್ಟಾಕ್ ಇರ್ತಕ್ಕಂಥ ಇವತ್ತು ಎಷ್ಟು ಖರ್ಚಾಗಿದೆ ಗೊಬ್ಬರ, ಎಷ್ಟು ಜನ ರೈತರು ತೊಗೊಂಡಿದ್ದಾರೆ, ಇನ್ನೂ ಎಷ್ಟು ಉಳಿದಿದೆ ಅನ್ನೋದು ಹಚ್ಚಬೇಕು. ಆಮೇಲೆ FID ಯಾಕೆ ಇಟ್ಟಿದ್ದಾರೆ ಅನ್ನೋದು ಒಂದು ನಮಗೆ ಇದು ಒಂದು ಮನವರಿಕೆ ಆಗ್ತಾ ಇಲ್ಲ. FIDಯಿಂದ ಗೊಬ್ಬರ ಕೊಟ್ಟರೆ ನಾವೇನು ಸ್ಟಾಕ್ ಮಾಡಿಕೊಂಡು ಗೊಬ್ಬರನ ಮಾರೋಕ್ಕಾಗಂಗಿಲ್ಲ, ಮತ್ತು ಗೊಬ್ಬರ ನಾವು ತಿನ್ನೋಕ್ಕೂ ಆಗಂಗಿಲ್ಲ. ಗೊಬ್ಬರನ ಹೊಲಕ್ಕೇ ಹಾಕಬೇಕಾಗುತ್ತೆ ವಿನ ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಕೊಳಕ್ಕಾಗಂಗಿಲ್ಲ. ಇದು ಏನಾಯ್ತಪ್ಪ ಅಂದರೆ, ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೇರಿಕದ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ಅಮೇರಿಕದಿಂದ ನಮ್ಮ ದೇಶಕ್ಕೆ ಆಹಾರದ ಉತ್ಪಾದನೆಗಳನ್ನು ಆಮದು ಮಾಡಿಕೊಂಡು ನಮ್ಮ ದೇಶದಲ್ಲಿ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು FID ಮುಖಾಂತರ ರೈತರಿಗೆ ರಸಗೊಬ್ಬರ ಕೊಡಬೇಕು ಅಂತ ಈಗ ಆಲ್ರೆಡಿ 3,20,20 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಕೊಪ್ಪಳ ಜಿಲ್ಲಾದ್ಯಂತ ಉಳುಮೆ ಮಾಡುವುದಕ್ಕೆ ಭೂಮಿ ತಯಾರಿದೆ. ಈಗಿರ್ತಕ್ಕಂಥ ಉಳುಮೆಗೆ 2,30,000 ಮೆಟ್ರಿಕ್ ಟನ್ ಗೊಬ್ಬರದ ಅವಶ್ಯಕತೆ ಇದೆ. ಆದರೆ ಈ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ಅಂದರೆ, ನಮ್ಮ ಕಡೆ 36 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ 20% ಮಾತ್ರ ಗೊಬ್ಬರ ಇದೆ. ಇನ್ನೂ 80% ಗೊಬ್ಬರದ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆಗಲಿ ರೈತರಿಗೆ ಆಲ್ರೆಡಿ ಉಳುಮೆ ಮಾಡ್ತಾ ಇದ್ದಾರೆ, ಆ ಗೊಬ್ಬರದ ಕೊರತೆ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ನಮ್ಮನ್ನು ಈ ಪರಿಸ್ಥಿತಿ ತಳೆದಿರ್ತಕ್ಕಂಥ ಈ ಸರ್ಕಾರಗಳು ಏನಿದಾವೆ ಅಂದರೆ, ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾವೆ. ಏನಪ್ಪ ಅಂದರೆ, 1960ರಲ್ಲಿ ಹಸಿರು ಕ್ರಾಂತಿ ಮಾಡಿದರು. ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಹಾರದ ಕೊರತೆ ಇದ್ದಾಗ ಅಮೇರಿಕಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಗಿಟ್ ಗೋಧಿ ಮತ್ತು ಕೆಂಪು ಜೋಳ ತಗೊಂಬಂದು ಈ ದೇಶದಲ್ಲಿ ಆಹಾರದ ಕೊರತೆ ನೀಗಿಸಿದರು. ಆವಾಗ ಈ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹನಾಗಿರ್ತಕ್ಕಂಥ ನಾರ್ಮನ್ ಬೋರ್ಗರ್ ಅವ್ರನ್ನ ಈ ದೇಶಕ್ಕೆ 1965ರಲ್ಲಿ ಕರ್ಕೊಂಡು
ಈ ದೇಶದಲ್ಲಿ ಆಹಾರದ ಉತ್ಪಾದನೆ ಹೇಗೆ ಮಾಡಬೇಕು ಅಂತೇಳಿ ಕೇಳ್ಕೊಂಡ್ರು. ಈ ಮನೆಯ ತಳಿಯ ಬೀಜಗಳನ್ನು ಬಿಡ್ರಿ, ಫ್ಯಾಕ್ಟ್ರಿ ಈ ಇದ್ರ ಮುಖಾಂತರ ಉಳುಮೆ ಮಾಡೋದು ಬಿಡ್ರಿ ಅಂತೇಳಿ ಫ್ಯಾಕ್ಟ್ರಿ ಕೊಟ್ಟು ಹೈಬ್ರಿಡ್ ಬೀಜ ಕೊಟ್ಟು ನಮಗೆ ರಾಸಾಯನಿಕ ಗೊಬ್ಬರ ಕೊಟ್ಟು ಇವತ್ತು ನಮಗೆ ಉಳುಮೆ ಮಾಡೋಕೆ ಹಚ್ಚಿದ್ದಾರೆ. ಆದರೆ ಆಗಿರ್ತಕ್ಕಂಥ ಆಹಾರದ ಉತ್ಪಾದನೆ 30 ಲಕ್ಷ ಟನ್ ಇತ್ತು, ಈಗ ಮೆಟ್ರಿಕ್ ಟನ್ ಇತ್ತು. ಈಗ 2,80,000 ಮೆಟ್ರಿಕ್ ಟನ್ ಇದೆ, 280 ಮೆಟ್ರಿಕ್ ಟನ್ ಇದೆ. ಆಹಾರದ ಕೊರತೆ ಈ ದೇಶದಲ್ಲಿಲ್ಲ. ಇಲ್ಲಿ ಏನಾಗೈತಪ್ಪ ಅಂದರೆ ರೈತ ಬೆಳೆದಂಥ ಬೆಳೆಗಳಿಗೆ ಬೆಲೆ ನಿಗದಿ ಇಲ್ಲ. 2005, 2004, 5, 6ರಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರದವರು. ಸರ್ಕಾರಕ್ಕೆ ಸ್ವಾಮಿನಾಥನ್ ಅವರು ಆ ಆಯೋಗದ ಪ್ರಕಾರ ರೈತ ಬೆಳೆದಂಥ ಬೆಳೆಗಳಿಗೆ ಬೆಲೆ ನಿಗದಿ ಆಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇದೇ ಕ್ಷಣದಲ್ಲಿ ನಾವು ಹೇಳ್ತೀವಿ, ಈ FIDನ ಕೈ ಬಿಡಬೇಕು. FID ಕೈ ಬಿಟ್ಟು ರೈತರು ಏನಾಗಿದೆಪ್ಪ ಅಂದರೆ FIDಯಿಂದ ಏನಾಗ್ತಾ ಇದೆ ಅಂದರೆ ಒಂದು 100 ಎಕರೆ ಭೂಮಿ ಉಳ್ಳವ್ರ ಕಡೆ ಇರುತ್ತೆ, ರೈತರ ಕಡೆ 2 ಎಕರೆ 3 ಎಕರೆ ಇರುತ್ತೆ. ಇಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತ ಕೆಲವೊಂದು ಭೂಮಿಗಳನ್ನು ಲಾವಣಿಗೆ ಹಾಕ್ಕೊಂಡಿರ್ತಾನೆ. ಈಗಿರ್ತಕ್ಕಂಥ ಅವ್ರು ಉಳ್ಳವರು ಏನಿರ್ತಾರೆ ಎಲ್ಲೋ ಒಂದು ಕಡೆ ಇರ್ತಾರೆ, ಜಪಾನು ಔಟ್ ಆಫ್ ಕಂಟ್ರಿಯಲ್ಲೂ ಇರ್ತಾರೆ, ಇಲ್ಲ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಅವರಿಗೆ FID ಮುಖಾಂತರ ಗೊಬ್ಬರ ಕೊಡ್ರಿ, OTP ಬರ್ತಾ ಅಂತ ಕೇಳಿದಾಗ ಅವರು ತಮ್ಮದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. FID OTP ಕೊಡೋಂಥ ಪರಿಸ್ಥಿತಿಯಲ್ಲಿ ಇರೋಂಗಿಲ್ಲ. ಹಿಂಗಾಗಿ ರೈತರಿಗೆ ಇದು ದೊಡ್ಡ ಸಮಸ್ಯೆ ಆಗುತ್ತೆ. FID ಕೈಬಿಟ್ಟು ರೈತರಿಗೆ ಸುಲಭವಾಗಿ ರಸಗೊಬ್ಬರ ವಿತರಣೆ ಮಾಡಬೇಕಂತೇಳಿ ಈಗ ನಾವು ಸಹಾಯಕ ಕೃಷಿ ನಿರ್ದೇಶಕರಿಗೆ ಒಂದು ಮನವಿ ಮಾಡಿದ್ದೀವಿ. ಹಾಗೇನಾದರೂ ಇದು FID ಏನಾದ್ರು ಕಂಟಿನ್ಯೂ ಆಯ್ತಪ್ಪ ಅಂದರೆ ನಾವು ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಚುಣಪ್ಪ ಪೂಜಾರಿ ಅವರ ಬಣದಿಂದ ಉಗ್ರವಾದವನ್ನು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮವರಿಗೆ ತಿಳಿಸಲು ಇಷ್ಟಪಡ್ತೇವೆ.